everyone. Please subscribe to A9 News Bijapur. ಹುಣಸಗಿಯಲ್ಲಿ ಪಿಡಬ್ಲ್ಯೂಡಿ ರಸ್ತೆ ಪಕ್ಕದಲ್ಲಿರುವ ಅತಿಕ್ರಮಣವಾಗಿ ಇರುವ ಸೆಡ್ಡುಗಳ ತೆರವುಗೊಳಿಸಲಾಯಿತು. ಹೌದು, ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿ ಇರುವ ಮಾಂತಸ್ವಾಮಿ ವೃತ್ತದಿಂದ ಹಿರಿಯಾಳದವರೆಗೆ ರಸ್ತೆ ಅಗಲೀಕರಣ ಆಗ್ತಾ ಇದ್ದು, ಅಂಗಡಿ ಸೆಡ್ಡುಗಳನ್ನ ತೆರವು ಕಾರ್ಯಾಚರಣೆ ಪಟ್ಟಣ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅರುಣ್ ಕುಮಾರ್ ಚವಣ್ ಅವರ ನೇತೃತ್ವದಲ್ಲಿ ತೆರವು ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳಾದ ನಿಂಗರೆಡ್ಡಿ ಜೈ ಹಾಗೂ ಬೀರಪ್ಪ, ಎಸ್ಡಿಎ ಮಾಂತೇಶ್ ಕುಮಾರ್ ಸೂಪರ್ವೈಸರ್ ಹಾಗೂ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ವರ್ಗ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಏನು ಸಮಸ್ಯೆ ಇದೆ ಸರ್? ಏನು ರಸ್ತೆ ಏನಾದರೂ ಆಗ್ತಾ ಇರೋದ್ರಿಂದ ಆಕ್ಚುಲಿ ರಸ್ತೆ ಬದಿಯಲ್ಲಿ ಅಧಿಕರಣವಾಗಿ ಕಟ್ಟಿರುವ ಕಟ್ಟಡಗಳು ಅತಿಕ್ರಮಣವಾಗಿ ಸೈಡ್ಗಳು ನಿರ್ಮಾಣವಾಗಿರೋದು, ಅದರಿಂದ ಸಾರ್ವಜನಿಕ ತುಂಬಾ ತೊಂದರೆ ಉಂಟಾಗಿರೋದ್ರಿಂದ ಅದಕ್ಕೆ ಇದು ತೆರವುಗೊಳಿಸಲಾಗಿದೆ. ಸರ್, ಇದೇ ರಸ್ತೆ ಎಲ್ಲಿಂದ ಎಲ್ಲಿವರೆಗೂ ಏನು ಅಗಲೀಕರಣ ಆಗ್ತಾ ಇದೆ ಸರ್? ಹಿರೇಹಳ್ಳಲಿಂದ ಮಾನಸ್ವಾಮಿ ಸರ್ಕಲ್ ಈ ಸೆಂಟರ್ ರೋಡ್ಲಿಂದ ಎಷ್ಟು ಫುಟ್ ಆಗ್ತದೆ ಸರ್? ಎರಡು ಭಾಗ 50 ಫೀಟ್ ಅವರೆಗೆ ಇದು ಮಾಡ್ತಾರೆ, ತೆರವುಗೊಳಿಸ್ತಾ ಇದೆ. ಇಲ್ಲ ಸರ್, ಒಂದು ಈ ಸೆಂಟ್ರಲಿಂದ ಸೆಂಟ್ರಲ್ ಪ್ಲೇಸ್ ಸೆಂಟ್ರ್ ಆ ಕಡೆ 50 ಮೀಟರ್, ಈ ಕಡೆ 50 ಮೀಟ್ರ್. ಈಗ ಇಲ್ಲಿ ಮಾನಸ್ವಾಮಿ ಸರ್ಕಲ್ವರೆಗೂ ಆಗುತ್ತೆ. ಸರ್ಕಲ್ ಮಾಡ್ತಾರೆ. ಇವ್ರಿಗೆ ಏನಾದರೂ ಮುಂಚೆ ಇವರೆಲ್ಲರಿಗೆ ನೋಟಿಸ್ ಕೊಟ್ಟಿದ್ದೀರಾ ಸರ್? ಏನು ಹೇಳೋದು? ಈಗಾಗಲೇ ಅವರಿಗೆ 7 ದಿನ ಆಗಿದ ನಂತರ ಅವ್ರು ನಮಗೆ 20 ದಿನದ ಕಾಲಾವಕಾಶ ಕೇಳಿದ್ರು. ಆ 20 ದಿನದ ಕಾಲಾವಕಾಶ ಆಗಿದ ನಂತರ ನಾವು ಆಲ್ರೆಡಿ ತೆರವು ಮಾಡಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಈಗ ಮುಂಚೆ ಏನಾದರೂ ಎಲ್ಲ ಅಂಗಡಿಗಳನ್ನು ತೆಗೆದ್ರು, ಇನ್ನೂ ಉಳಿದ್ರು ಇಷ್ಟು ಅಂಗಡಿ ಉಳಿದ ಇನ್ನೂ ಉಳಿದ ತೆಗಿತಾ ಇದ್ದೀವಿ. ಇವತ್ತೇನು ಫೈನಲ್ಲ, ನಾಳೆ ಆಗುತ್ತೆ? 2 ದಿನದಲ್ಲಿ ಟೋಟಲ್ ಎಲ್ಲ ಪೂರ ಮಾಡ್ತೀವಿ. ತಮ್ಮ ಹೆಸರು ಸರ್? ಮುಖ್ಯ ಅಧಿಕಾರಿ. ಓ ಸರ್, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್. ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.